ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಾತ್ಯ ಹಾರದಿ ಯೂಟ್ಯೂಬ್ ಚಾನಲ್. ಇವತ್ತು ಮಸಾಲ ಚಿತ್ರಾನ್ನ ಮಾಡಿದ್ದೀನಿ. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ತಿನ್ನೋಕ್ಕೂ ಕೂಡ ಅಷ್ಟು ಟೇಸ್ಟಿಯಾಗಿದೆ. ಅದು ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5-6 ಎಸಳು ಬೆಳ್ಳುಳ್ಳಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಕೊಬ್ಬರಿ ಇಲ್ಲಾಂದರೆ ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನುಣ್ಣಗೇನು ಬೇಡ, ಒಂದು ಸ್ವಲ್ಪ ಚಟ್ನಿ ಥರ ಹದವಾಗಿದ್ದರೆ ಸಾಕು. ಎಲ್ಲ ರುಬ್ಬಿಟ್ಕೊಂಡಾಯಿತು. ನೆಕ್ಸ್ಟ್ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ನಾನು ಯಾವಾಗಲೂ ಫಸ್ಟು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ಯಾಕೆಂದರೆ ಕಡಲೆ ಬೀಜ ಹಂಗೆ ಬಿಟ್ಟರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇರಲ್ಲ. ಸೊ ಹಾಗಾಗಿ ನಾನು ಸಪ್ರೇಟಾಗಿ ಯಾವಾಗಲೂ ಯಾವ ಚಿತ್ರಾನ್ನ ಮಾಡೋದಾದರೂ ಇದೇ ಥರ ಮಾಡೋದು. ನೆಕ್ಸ್ಟು ಸಾಸಿವೆ ಹಾಕ್ತೆ, ಕರಿಬೇವು ಹಾಕ್ತೀನಿ. ನೆಕ್ಸ್ಟು ಈರುಳ್ಳಿ ಹಾಕೋಣ. ಸ್ವಲ್ಪ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ರುಬ್ಬಿರೋಂತಹ ಮಸಾಲೆಯನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಹಸಿ ಸ್ಮೆಲ್ ಏನಿರಲ್ಲ. ಒಂದು ಎಣ್ಣೆ ಬಿಡೋಷ್ಟು ಒಂದು ಸ್ವಲ್ಪ ಫ್ರೈ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಬೇಕಿದ್ದರೆ ರುಬ್ಬಕ್ಕೆ ಹಾಕ್ಕೊಳ್ಳಿ. ನಾನು ರುಬ್ಬಕ್ಕೆ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಮಸಾಲೆನೂ ಕೂಡ ಜಾರ್ನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಬೋದು. ತುಂಬ ಗೊಜ್ಜು ನೋಡಿ ಎಷ್ಟು ಗ್ರೀನಾಗಿ ಗ್ರೇವಿ ಥರ ಬಂದಿದೆ. ಮತ್ತು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಬೋದು. ನಿಂಬೆಹಣ್ಣಿಲ್ಲ ಅಂದರೆ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿದೆ. ನಮ್ಮಲ್ಲೆಲ್ಲ ತುಂಬಾ ಇಷ್ಟಪಟ್ಟು ಚಿತ್ರಾನ್ನ ತಿಂದರು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಕಾಯಿ ಇರಲಿಲ್ಲ, ಸೊ ಹಾಗಾಗಿ ಕಾಯಿ ಹುಡ್ಕೊತಾ ಇದ್ದೀನಿ. ಎಷ್ಟೊಂದು ಜನ ಹೆಣ್ಮಕ್ಳುಗಳಿಗೆ ಬ್ಯೂಟಿ ಮಾಡ್ಕೊಳೋದಕ್ಕೆ ಟೈಮ್ ಸಿಗಲ್ಲ, ನಮ್ಮಂಥ ಹೆಣ್ಮಕ್ಳುಗಳಿಗೆ. ಸೊ ಹಾಗಾಗಿ ಒಂದು ತೆಂಗಿನ ನೀರಿಂದ ಹೇಗನಪ್ಪ ಬ್ಯೂಟಿ ಅಂದರೆ, ತೆಂಗಿನ ನೀರಿರ್ತಲ್ಲ, ಆ ನೀರನ್ನ ನೀವು ಅಡುಗೆ ಮಾಡಬೇಕಾದ್ರೆ ಮುಖಕ್ಕೆ ಹಚ್ಕೊಳ್ಳಿ. ನೀವು ಅಡುಗೆನೂ ಆಗೋಗುತ್ತೆ, ಮುಖನೂ ಕೂಡ ಡ್ರೈ ಆಗುತ್ತೆ. ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಮುಖದಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ಗ್ಲೋನೆಸ್ ಕೊಡುತ್ತದೆ. ಮತ್ತು ಎಲ್ಲ ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ಮತ್ತು ಮೀಶೋದಿಂದ ನಾನು ಇದೊಂದು ಪ್ರಾಡಕ್ಟ್ ತರಿಸಿದ್ದೆ, ವಾರ್ಡ್ರೋಬ್ ಥರ. ಇದು ನಾನು 1 ಇಯರ್ ಆಗಿದೆ ಆಲ್ರೆಡಿ ತರಿಸಿ. ಇದನ್ನ ಸ್ವಲ್ಪ ಗಲೀಜಾಯಿತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಇದೊಂದು ವೀಡಿಯೋ ಮಾಡೋಣ ಅಂತ ಇದೊಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಸ್ಪೇಸ್ ಎಲ್ಲ ದೊಡ್ಡದಾಗಿದೆ. ಇದು ನನಗೆ ತುಂಬ ಬೆನಿಫಿಟ್ಸ್ ಸಿಗ್ತಾ ಇದೆ. ಎಷ್ಟೊಂದು ಜನ ಮನೇಲಿ ಬೀರ್ಗಳಿರಲ್ಲ, ವಾರ್ಡ್ರೋಬ್ಗಳಿರಲ್ಲ, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ನನಗೂ ಕೂಡ ಇದು ಪ್ರಾಡಕ್ಟ್ ಯೂಸ್ ಆಗ್ತಾ ಇದೆ. ನಾನು ಎಷ್ಟೊಂದು ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಂಡಿನಿ. ಬಟ್ಟೆ ಎಲ್ಲ ಜೋಡಿಸಂತೂ ತುಂಬಾ ಸುಸ್ತಾಗೋಯಿತು. ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡೋಣ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಮಾತ್ರ ಸೂಪರಾಗಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.